welcome back to my channel. Hopefully you all are doing great and you all are safe. So if someone is new over here, hi, this is Mandira Sudesh and I do videos based on fitness, challenges, vlogs and hauls. Basically I'm just documenting my life because ನಾನು 60 ವರ್ಷ ಆದಮೇಲೆ ಕುತ್ಕೊಂಡು ನೋಡಬೇಕು ಹೆಂಗಿದೆ ನಾನು ಅಂತ. ಸೊ ಯಾ, ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಈ ವಿಡಿಯೋ ಈ ಸಂಡೇ ಹೆಂಗಿದೆ ಅಂತ ತೋರಿಸ್ತೀನಿ ಬಿಕಾಸ್ ಇಟ್ಸ್ ರೈಟ್ ನೌ 5:33, ಆ್ಯಕ್ಚುಲಿ 5:23, 10 ನಿಮಿಷ ಮುಂಚೆ ಇಟ್ಟಿದ್ದೀನಿ. ಓಕೆ, ಸೊ ಇವಾಗ 5:23 ಅಂದರೆ ಆಗಲೇ ರೆಡಿ ಆಗಿದ್ದೀನಿ. ಓಕೆ, ಫಿಟ್ ಚೆಕ್, ಕ್ಯೂಟ್ ಬಿಕಾಸ್ ಇಟ್ಸ್ ಬ್ಲೂ ಆ್ಯಂಡ್ ವೈಟ್. ಓಕೆ, ಯಾಕೆ ಹಿಂಗೆ ರೆಡಿ ಆಗಿದ್ದೀನಿ ಇದು 20ಕ್ಕೆ ಅಂದರೆ ನಮ್ಮಮ್ಮ, ನಾನು, ಅಂಕಲ್ ಮತ್ತು ಇನ್ನೊಬ್ರು ಆಂಟಿ ಟೆಂಪಲ್ಗೆ ಹೋಗ್ತಿದ್ದೀನಿ. ಸೊ ಬೇಗ ಎಲ್ಲೋ ರೆಡಿ ಆಗು ಅಂತಂದರು. ಸೊ ಐ ಗಾಟ್ ಇಟ್ ಡನ್. ಇವಾಗ ರೆಡಿಯಾಗಿ ಹೋಗಬೇಕು. ಯಾವ ಟೆಂಪಲ್ಲು ಎಲ್ಲಿದೆ ಅಂತೆಲ್ಲ ಹೋಗ್ತಾ ಹಂಗೆ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಲೆಟ್ಸ್ ಗೋ. ಸೊ ಲೆಟ್ಸ್ ಗೋ ಅಂತ ಅಂದಾದ್ಮೇಲೆ ನಾನು ನೋಡಿ ಹೆಂಗೆ ಆಡ್ತಾ ಇದ್ದೀನಿ ಅಂತ, ಬಿಕಾಸ್ ನಂಗೆ ಫುಲ್ ಎನರ್ಜಿ ಇತ್ತು ಅವತ್ತು ಬೆಳಗ್ಗೆ ಯಾಕಂತ ಗೊತ್ತಿಲ್ಲ. ಐ ವಾಸ್ ಲೈಕ್ ಸೂಪರ್ ಹ್ಯಾಪಿ. ಆಮೇಲೆ ಡ್ಯಾನ್ಸ್ ಆಡ್ಕೊಂಡು ಆಟ ಆಡ್ತಾಯಿದ್ದೆ. ನಮ್ಮ ಅಮ್ಮ ಇನ್ನೂ ರೆಡಿ ಆಗಬೇಕಿತ್ತು, ಅದಕ್ಕೆ ನಾನು ಟೈಮ್ ಪಾಸ್ ಮಾಡೋಕ್ಕೆ ಡ್ಯಾನ್ಸ್ ಆಡಿಕೊಂಡು ಆಮೇಲೆ ಹಾಡು ಕೇಳಿಸ್ಕೊಂಡು ಹೀಗೆ ನಂಗೆ ವೈಬ್ ಇರೋದೇ ಹೀಗೆ ಆಯಿತಾ. ಐ ಜಸ್ಟ್ ಲೈಕ್ ಟು ಬಿ ಲೈಕ್ ದಿಸ್. ನಾನಾಯಿತು, ನಾನು ಪಡೆಯೋದು, ನಾನು ಒಬ್ಬಳೇ ಇದ್ದರೆ ಮಾತ್ರ ಹಿಂಗೆ ಆಡೋದು. ಇವಾಗ ಅದು ಇನ್ನೊಂದು ಝೋನ್ ಬಂದುಬಿಡಿದೆ. ಸೊ ಆಮೇಲೆ ನಮ್ಮಮ್ಮ ಇನ್ನೂ ಲೇಟ್ ಆಗುತ್ತೆ ಅಂತಂದರು. ಸೊ ವಾಸ್ ಲೈಕ್ ಅಟ್ಲೀಸ್ಟ್ ಕಾಫಿ ಏನಾದರೂ ಮಾಡಿಕೊಂಡು ಅಪ್ಪಂಗೆ ಕೊಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರೊಳಗೆ ಮಧ್ಯದಲ್ಲಿ ನೀರು ಕುಡಿದ್ಬಿಡೋದೆಲ್ಲ ಮಾಡೋಕ್ಕೆ ಹೋಗ್ತೀನಿ. ಸೊ ಜಸ್ಟ್ ವಾಚ್ ಮೀ. ಸೊ ನಾನು ಕಿಚನ್ಗೆ ಆಲ್ಮೋಸ್ಟ್ ಬರೋದೇ ಇಲ್ಲ. ಇದೆಲ್ಲ ನಮ್ಮ ಮನೆ ಮಾಡ್ತಾರೆ. ನಾನು ಅವಾಗವಾಗ ಬರೀ ಕಾಫಿ ಮಾಡ್ಕೊಳಕ್ಕೆ ಬರ್ತೀನಿ, ಇಲ್ಲ ನಾನು ಊಟ ಮಾಡ್ಕೊಳಕ್ಕೆ ಬರ್ತೀನಿ ಅಷ್ಟೇ. ಬಟ್ ನಮ್ಮಮ್ಮ ಪಾಪ ಪೂಜೆ ಎಲ್ಲ ಮಾಡಿ ರೆಡಿ ಆಗ್ತಾಯಿದ್ರು. ನನಗೆ ಇರಿಟೇಟ್ ಮಾಡ್ತಾಯಿದ್ದೆ ಬಿಕಾಸ್ ಅಫ್ಕೋರ್ಸ್ ವಿ ಹ್ಯಾವ್ ಟು ಇರಿಟೇಟ್ ಅಮ್ಮ. ಇಲ್ಲಾಂದರೆ ಯಾರು ಇರಿಟೇಟ್ ಮಾಡ್ತಾರೆ ನನ್ನ ಬಿಟ್ಟು, ಯುನೋ. ಸೊ ಇರಿಟೇಷನ್ ಅಂದರೆ ನಮ್ಮ ಅಮ್ಮಗೆ ಹಿಂಗೆ ಮುದ್ದು ಮಾಡೋದು. ದಟ್ ಡಸನ್ ಮೀನ್ ದಟ್ ಅವ್ರಿಗೆ ಆ್ಯಕ್ಚುಲಿ ಇರಿಟೇಷನ್ ಕೊಡ್ತೀನಿ ನಾನು ಅಂತ. ಏನೂ ಮಾಡಲ್ಲ, ನಾನು ಒಳ್ಳೆ ಹುಡುಗಿ, ಯುನೋ. ಆ್ಯಂಡ್ ಯಾ, ನಮ್ಮಪ್ಪ ಆವಾಗಲೇ ಎದ್ದು ಕೂತಿದ್ರು. ಸೊ ಹಿಟ್ಟೋಲ್ಡ್ರಂಗೆ ಕಾಫಿ ಮತ್ತು ಬಿಸ್ಕೆಟ್ ತಂದು ಕೊಡಮ್ಮ ಅಂತ. ನೀರು ಅಲ್ಲೇ ಇಟ್ಬಿಟ್ಟೆಲ್ಲ ಹೋಗಿದ್ದಾರೆ, ಎಲ್ಲಿ ಹೋಗಿದ್ರು ಅಂತ ಗೊತ್ತಿಲ್ಲ. ಸೊ ಯಾ ಗೈಸ್, ಯು ನೋ ವಾಟ್, ಐ ಆಮ್ ಕ್ಯಾರಿಂಗ್ ಮೈ ಕಿಡ್ ವಿತ್ ಮೀ. ಲೆಟ್ಸ್ ಗೋ. ಅಮ್ಮ ಶಿಸ್ತಿನ್ನು ಫುಲ್ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ. ನಾನು ನೋಡ್ತಾ ಇರಬೇಕು. ಕತ್ತಲ್ಲ. ಲೆಟ್ಸ್ ಗೋ. ನಮ್ಮ ಅಪ್ಪ ಕಾರ್ ತೆಗಿತವ್ರೆ. ನೀವು ಆಲ್ ಹಿಯರ್ ದಟ್ ಸೌಂಡ್. 15 ವರ್ಷದಿಂದ ಸೇಮ್ ಕಾರ್, ಸೇಮ್ ಸೌಂಡ್. ಹೆಂಗಮ್ಮ ಧರಿಸ್ಬೇಕಿತ್ತು ನೀನೇ. ಬೈ ಗೈಸ್, ನಮ್ಮ ಅಮ್ಮ ಇಂಡೈರೆಕ್ಟಾಗಿ ಸುಮ್ಮನೆ ಆಫ್ ಮಾಡಿಬಿಡು ಅಂತ ಹೇಳ್ತಾರೆ. ಬೈ. Okay, quick update. I saw 5 so here on top I just recorded this picture. I'm like, yo, ನಾನಂತೂ ಈ ಕಾರ್ ನೋಡಿ ಫುಲ್ ಫಿದಾಗೋದೆ. ಐ ವಾಸ್ ಲೈಕ್ ಸೋ ನೈಸ್. ಆಮೇಲೆ ನಿಮಗೆಲ್ಲ ಮುಂಚೆ ನೆನಪಿತ್ತಾ ಚಿಕ್ಕವರಿರ್ಬೇಕಾದ್ರೆ ಎಲ್ಲ ಕಾರ್ ಸಿಗುತ್ತೆ ಅಂತ ಇದ್ರು. ಸೊ ಐ ಡೋಂಟ್ ನೋ, ಐ ಜಸ್ಟ್ ಬಿಲೀವ್ ದ್ಯಾಟ್. ಅದಾದಮೇಲೆ ಫಸ್ಟ್ ಟೈಮ್ ನಾನೊಂದು ಪಪ್ಪಿಗೆ ಹೋಗಿ ಬಿಸ್ಕೆಟಲ್ಲಿ ಹಾಕಿದ್ದು. ಬಿಕಾಸ್ ನಾನು ತುಂಬ ಎದ್ದಿರ್ತೀನಿ, ನಂಗೆ ನಾಯಿ ಅಂದರೆ ಫುಲ್ಲು ಓಡ್ಬಿಡ್ತೀನಿ ನಾನು. ಬಟ್ ಏನೋ ಫುಲ್ ಧೈರ್ಯ ಮಾಡಿ ಮಾತಾಡ್ಕೊಂಡೆಲ್ಲ ಬಿಸ್ಕೆಟ್ ಹಾಕ್ತಾಯಿದ್ದೆ. ಸೊ ಯಾ, ಜಸ್ಟ್ ವಾಚ್ ಮೀ. ಅದನ್ನು ಮುರ್ಕೊಡ್ಲಾ ಅಮ್ಮ? ಮುರಿದ್ರೆ ತಿನ್ನೋದು. ತಿನ್ನು. ತಾಳು ಬಂದೆ. ಅದು ಮುರಿದ್ರೆ ಪಾಪ ತಿನ್ನೋಕ್ಕಾಗುತ್ತೆ. ಓಕೆ, ಹೇಳ್ತಾರಲ್ಲ ನನಗೆ ತುಂಬ ನಿಯತ್ತಂತ. ಇದಂತೂ ನನ್ನ ನೋಡ್ತಾನೆ ತಗೋತಾ ಬಂದು ನನಗೆ ಆ್ಯಪಲ್ ಕಾಫಿ ಕೊಟ್ಟರೆ ಸಕ್ಕದಾಗಿ ಮಾಡಿರೋ ಕಾಫಿ ನಮ್ಮ ಹತ್ರ ಇಲ್ಲಿ. ಅದು ಅಂಕಲ್, ನಾನು, ಅಮ್ಮ, ಆಂಟಿ ಎಲ್ಲರೂ ಬಂದಿದ್ದು. ಅಪ್ಪ ಬಂದಿರಲಿಲ್ಲ. ಸೊ ಯಾ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಟೆಂಪಲ್ಗೆ. ನಮ್ಮಮ್ಮ ಏನೋ ಹೇಳಿದರು, ಇಲ್ಲಿಗೆ ಹೋಗ್ಬಿಟ್ಟು ಬರಬೇಕು, ಬರ್ತೀಯಾ ಅಂತ ಕರೆದ್ರು. ಸೊ ಇಸ್ ಲೈಕ್ ಓಕೆ ಹೋಗೋಣ ಅಂತ ಹೋದೆ. ಇಫ್ ಯು ಆಲ್ ಡೋಂಟ್ ನೋ, ಇದು ಆಲ್ಮೋಸ್ಟ್ ಚನ್ನಪಟ್ಟಣ ಹತ್ರ ಬರುತ್ತೆ. ನನಗೆ ಎಲ್ಲಿ ಅದೆಲ್ಲ ಐಡಿಯಾ ಇಲ್ಲ. ನಾನು ಸುಮ್ಮನೆ ಕಾರಲ್ಲಿ ಕೂತಿದ್ದೆ ಅಷ್ಟೇ. ಬಿಕಾಸ್ ಯುನೋ ದಟ್ ಈಸ್ ಹೌ ಐ ವರ್ಕ್.
ನಾನು ಸುಮ್ಮನೆ ಕೂತ್ಕೋತೀನಿ ಅಷ್ಟೇ, ಎಲ್ಲ ಕಡೆ ಬರ್ತೀನಿ, ಸುಮ್ಮನೆ ಕೂತ್ಕೋತೀನಿ, ಮಾತಾಡ್ತೀನಿ, ದಟ್ಸ್ ಆಲ್. ದಟ್ ಇಸ್ ಹೌ ಐ ಆ್ಯಮ್. ಆಮೇಲೆ ಫುಲ್ ಜೋಶಲ್ಲಿ ಹೋಗಿ ಕಾಯೆಲ್ಲ ಕಟ್ಟಬೇಕಿತ್ತಲ್ವ, ಅದೆಲ್ಲ ನಮ್ಮಮ್ಮ ಹೇಳಿದ್ರು, ನೀನು ಸುಮ್ಮನೆ ನನ್ನಿಂದ ಬಾ, ನಾನು ನೋಡ್ಕೊ ಅಂತ. ಅದೆಲ್ಲ ನಮ್ಮ ಅಮ್ಮನಿಂದಲೇ ಓಡಾಡ್ತಾಯಿದ್ದೆ. ಜಸ್ಟ್ ವಾಚ್ ಇಟ್. ನಾವು 7:30 ಆಲ್ಮೋಸ್ಟ್ ಇಲ್ಲಿದ್ವಿ. ಆವಾಗಲೇ ಎಷ್ಟು ಜನ ಇದ್ದರು. ಆಮೇಲೆ ಇದು ಬೇರೆ ನೋಡಿದೆ, ಇನ್ನು ಏನೇನು ನೋಡಬೇಕೋ ಈ ಕಣ್ಣಲ್ಲಿ ನಂಗೆ ಗೊತ್ತಿಲ್ಲ. ಬಟ್ ಎಲ್ಲರೂ ಹಿಂಗೆ ಆಗ್ತಾಯಿದ್ದಾರೆ. ಇವಾಗ ಎಲ್ಲರಿಗೂ ವೀಡಿಯೋ ಮಾಡಬೇಕು, ಎಲ್ಲರಿಗೂ ಏನಾದ್ರು ತೋರಿಸ್ಕೋಬೇಕು. ಎವ್ರಿ ಒನ್ ಆರ್ ಲೈಕ್ ದಿಸ್, ವಿ ಡೋಂಟ್ ನೋ. ಬಟ್ ಇದೇನೋ ಮಾಡಿದ್ರು ನಂಗೆ ಅರ್ಥ ಆಗಿಲ್ಲ. ಬಟ್ ಏನೋ ನಮ್ಮಮ್ಮ ಹೇಳಿದ್ರು ಅಂತ ಇದನ್ನು ಮಾಡಿಸ್ಕೊಂಬಂದೆ. ಆಮೇಲೆ ಇಲ್ಲಿ ಫುಲ್ ಪ್ರದಕ್ಷಿಣೆ ಹಾಕಿ ಕಾಯಿನ ಅದಾದಮೇಲೆ ಕಟ್ಟಬೇಕು. ಅಮ್ಮ ಆ ಪ್ರೊಸೀಜರ್ ಎಲ್ಲ ಮಾಡಿದ್ರು, ಆಂಟಿನೂ ಮಾಡಿದ್ರು. ನಾನು ಮತ್ತೆ ಸುಮ್ಮನೆ ನೋಡ್ತಾಯಿದ್ದೆ. ಇದೆಲ್ಲ ಆದಮೇಲೆ ಪ್ರಸಾದ ಅಂತಂದರು. ನಾನಂತೂ ಓಡೋದೆ, ಬಿಕಾಸ್ ನನಗೆ ಪ್ರಸಾದ ದೇವಸ್ಥಾನದಲ್ಲಿ ಸಿಗುತ್ತೆ ಅಂದರೆ ನಂಗೆ ಖುಷಿ. ಬಿಕಾಸ್ ಅದೇನೋ ಪುಣ್ಯ ಮಾಡಿರ್ಬೇಕಂತೆ ಆ ಅನ್ನ ತಿನ್ನೋಕ್ಕೆ. ನಾನಂತೂ ಇಲ್ಲ ಅಂತನಲ್ಲ, ನಾನಂತೂ ಹೋಗಿ ತಿಂತೀನಿ, ಎಷ್ಟೆಲ್ಲ ಕೊಟ್ಟರು ತಿಂತೀನಿ. ಆದರೆ ತುಂಬ ಜಾಸ್ತಿ ತಿನ್ನಲ್ಲ ಅಷ್ಟೇ. ಜಸ್ಟ್ ದ್ಯಾಟ್ ಎಷ್ಟೊಂದು ಜನ ಯಾರು ತಿಂತಾರೆ ಅಂತೆಲ್ಲ ಅಂದ್ಕೋತಾರೆ. ಬಟ್ ಟ್ರಸ್ಟ್ ಮೀ, ಈ ಅನ್ನ ತಿನ್ನೋಕ್ಕೆ ಪುಣ್ಯ ಮಾಡಿರಬೇಕು. ಆಮೇಲೆ ಇವತ್ತು ಅನ್ನ ತಿಂತೀವಿ ಅಂದರೂ ಅದಕ್ಕೂ ಏನೋ ಪುಣ್ಯ ಮಾಡಿರಬೇಕು. ಜಸ್ಟ್ ಡೋಂಟ್ ವೇಸ್ಟ್ ಫುಡ್ ಅಷ್ಟೇ ನಾನು ಹೇಳ್ತೀನಿ. ಬಿಕಾಸ್ ದಟ್ ಮ್ಯಾಟರ್ಸ್ ಅ ಲಾಟ್ ಇನ್ ಲೈಫ್. ಅನ್ನದ ಬೆಲೆ ಗೊತ್ತಿದ್ರೆ ಮಾತ್ರ ವೇಸ್ಟ್ ಮಾಡಲ್ವಂತೆ. ಸೊ ಆಚೆ ಬಂದಿದ ತಕ್ಷಣ ನನಗೆ ಪುರಿ ಕಾಣಿಸ್ತು. ನಮ್ಮಮ್ಮಂಗೆ ಅಮ್ಮ ಚುರುಮುರಿ ಮಾಡ್ಕೊಡಮ್ಮ ಅಂತ ಅಂದು ಪುರಿ ತೊಗೊಂಬಂದೆ. ಬಿಕಾಸ್ ನನಗೆ ಎಲ್ಲೇ ಪುರಿ ಕಾಣಿಸ್ತು ತಗೊಂಡೆ. ಇದೆಲ್ಲ ಆದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಮಂದಿರ ಇಸ್ ಗೋನಾ ಡ್ರೈವ್, ಐ ವಾಸ್ ಸೋ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ. ಬಿಕಾಸ್ ನಂಗೆ ನಮ್ಮ ಅಪ್ಪ ಇದ್ರೆ ಫುಲ್ ಟೆನ್ಷನ್ ಆಯಿತಾ, ಅಯ್ಯೋ ಯಾರು ಓಡಿಸ್ತಾರೆ, ಹೆಂಗೆ ಓಡಿಸ್ತಾರೆ, ಹಂಗೆ ಓಡಿಸ್ಬೇಡ, ಹಿಂಗೆ ಓಡಿಸ್ಬೇಡ ಅಂತೆಲ್ಲ ಅಂತಿರ್ತಾರೆ. ನಮ್ಮ ಅಂಕಲ್ ಮಾತ್ರ ಫುಲ್ ಚಿಲ್ಲು, ಕಾರ್ ಕೊಟ್ಬಿಟ್ಟು ನೀನು ಹೆಂಗಾರು ಓಡಿಸಮ್ಮ, ನಾನು ಕೂತ್ಕೋತೀನಿ ಅಂತಂದರು. ಆ್ಯಂಡ್ ಟ್ರಸ್ಟ್ ಮೀ, ನಾನು ಅವತ್ತೇ 4th ಗೇರ್ ತನಕ ಹೋಗಿದ್ದು. ಅಂಕಲ್ ಅಂದರು, ಅದು ನಿನ್ನಿಷ್ಟ, ಹೆಂಗಾದರೂ ಓಡಿಸು, ಬಟ್ ಯು ಶುಡ್ ನೋ ಹೌ ಟು ಮ್ಯಾನೇಜ್ ಎವ್ರಿಥಿಂಗ್ ಅಂತ. ಆ್ಯಂಡ್ ಐ ವಾಸ್ ಲೈಕ್ ಸೂಪರ್ ಡೂಪರ್ ಹ್ಯಾಪಿ. ಅದಾದಮೇಲೆ ಇದು ಒಂದು ಸ್ಟಾಪ್ ಇದೆ ನೆಲಮಂಗಲ ಹತ್ರ ಬರಬೇಕಾದ್ರೆ. ಇಫ್ ಯು ಆಲ್ ಡೋಂಟ್ ನೋ, ಇಲ್ಲೋಗಿ ಕೋಲ್ಡ್ ಕಾಫಿ ಕುಡೀರಿ, ಬಿಕಾಸ್ ದಟ್ ಇಸ್ ಸೋ ನೈಸ್. ಆಮೇಲೆ ಇಲ್ಲಿ ಪಾನ್ ಕೂಡ ಸಿಗುತ್ತೆ, ಡಿಫ್ರೆಂಟ್ ಕೈಂಡ್ ಆಫ್ ಪಾನ್ಸ್. ಅದು ತುಂಬ ಚೆನ್ನಾಗಿರುತ್ತೆ. ನಾನು ಕಾಫಿ ತೊಗೊಂಡೆ, ಬಿಕಾಸ್ ಯಾರು ಬೆಳಗ್ಗೆ ಇಲ್ಲ ಮಧ್ಯಾಹ್ನದ ಊಟ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಇಟ್ ವಾಸ್ ವೆರಿ ಗುಡ್. ಅದೇ ದಿನ ಸಂಜೆ ಈ ಕತೆ ನಡೀತು, ಕೇಳಿಸ್ಕೊಳ್ಳಿ. ಸೊ ಗೈಸ್, ಲೆಟ್ ಮಿ ಟೆಲ್ ಯು ಆಲ್ ವೇರ್ ಐ ಆಮ್ ಗೋಯಿಂಗ್ ರೈಟ್ ನಾವು. ನಾನು ಹನುಮಾನ್ ಟೆಂಪಲ್ಗೆ ಹೋಗ್ಬೇಕಂತ ಇದ್ದೀನಿ. ಸೊ ಲೆಟ್ಸ್ ಗೋ ದೇರ್. ಆ್ಯಂಡ್ ಇನ್ನೊಂದು ಏನು ಕೆಲಸ ಅಂದರೆ, ನಮ್ಮ ಅಪ್ಪ ಸೈಕಲ್ ರಿಪೇರಿ ಮಾಡ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಐ ಹ್ಯಾವ್ ಟು ಗೋ ವಿತ್ ಹಿಮ್, ಬಿಕಾಸ್ ಕಾಲ್ ಮಾಡಿದ್ರು ಬರಲ್ಲ ಅಂತ ಅಂದ್ಬಿಟ್ಟೆ. ಸೊ ಲೆಟ್ಸ್ ಗೋ, ಪಾಪ ಅಲ್ಲ. ಆ್ಯಂಡ್ ಲೆಟ್ಸ್ ಗೋ, ಇಟ್ಸ್ ಲೇಟ್. ಹನುಮಾನ್ ಟೆಂಪಲ್ ಇವತ್ತು ರಾಮನವಮಿ. ಸೊ ಹನುಮಾನ್ ಇಸ್ ದ ಲವ್ ಆಫ್ ಮೈ ಲೈಫ್. ಸೊ ನಾನು ನಮ್ಮ ಅಪ್ಪನ ಮೀಟ್ ಮಾಡಿದ್ದೆ ಇಲ್ಲಿ, ಬಿಕಾಸ್ ನಮ್ಮ ಅಪ್ಪ ಅಷ್ಟರಲ್ಲಿ ತಳ್ಕೊಂಡು ಹೆಂಗೋ ಬಂದುಬಿಟ್ಟಿದ್ರು ಇಲ್ಲಿಗಾಗಲೇ. ಆ್ಯಂಡ್ ನಮ್ಮ ಅಪ್ಪ ಅವ್ರಿಗೆ ಹೇಳ್ತಾಯಿದ್ರು ಈ ಥರ ಸರಿ ಮಾಡಿಕೊಡಿ ಅಂತೆಲ್ಲ. ನಾನು ಸರಿಯಪ್ಪ ಹೊಡ್ತೀನಿ ಅಂತ ಅಂದ್ಬಿಟ್ಟು ಹನುಮಾನ್ ಟೆಂಪಲ್ ಕಡೆ ಬಂದುಬಿಟ್ಟೆ. ಬಿಕಾಸ್ ನನಗೆ ಅರ್ಚ್ ಆಯಿತಾ, ಹೋಗಲೇಬೇಕಂದ್ರೆ ಹೋಗ್ತೀನಿ, ಇಲ್ಲಾಂದರೆ ಹೋಗೋಲ್ಲ. ಯಾಕಂದರೆ ದೇವರೇ ಹೇಳಿ ಕರ್ಸ್ಕೊತಾರಂತೆ. ಅದು ನಮ್ಮ ಹನುಮಂತ ನಮ್ಮನ್ನ ಕರ್ಸ್ಕೊಂಡ್ರೆ ನಾನು ಹೋಗ್ತೀನಿ ಟೆಂಪಲ್ಗೆ. ಇದು ಒಂಥರ ಚುನ್ನು ಸೀಕ್ರೆಟ್ ಟೆಂಪಲ್ ಆಯಿತಾ. ಎಲ್ಲಿದೆ ಅಂತ ಯಾರಿಗೂ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ, ಬಟ್ ಇಟ್ಸ್ ವೆರಿ ಪವರ್ಫುಲ್. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಏನಾಯಿತು ಅಂತ ನೀವು ಕೇಳಿಸ್ಕೊಳ್ಬೇಕು. ಟುಡೇ ಇಸ್ ಅನ್ ಇಂಪಾರ್ಟೆಂಟ್ ಡೇ, ಬಿಕಾಸ್ ಐ ಆಮ್ ಗಿವಿಂಗ್ ಅ ವಿಡಿಯೋ ಕ್ಲಿಪ್ಪಿಂಗ್ ಆರ್ ವಾಟ್ ಎವರ್ ಡಾಕ್ಯುಮೆಂಟ್ರಿ ಫಾರ್ ರೇಡಿಯೋ ಸಿಟಿ ಕನ್ನಡ. ಸೊ ಇವಾಗ ಹೋಗೋಣ, ಅವ್ರು ಆಗಲೇ ಬಂದಿದ್ದಾರೆ. ನಾನು ಸ್ವಲ್ಪ ಲೇಟಾಗಿ ಕೊಡ್ತಾ ಇದ್ದೆ. ಸೊ ಲೆಟ್ಸ್ ಗೋ, ಲೆಟ್ಸ್ ಜಸ್ಟ್ ಸಿ ಹೌ ಇಟ್ಸ್ ಗೋನ್ ಗೋ. ಓಕೆ, ಇದು BTS ಥರ ಇರುತ್ತೆ. ಸೊ ಬಿಹೈಂಡ್ ದ ಸೀನ್ ನೋಡೋಣ ಹೆಂಗಾಗುತ್ತೆ, ಹೆಂಗೆ ಹೋಗುತ್ತೆ, ಏನೇನು ಮಾತಾಡ್ತೀನಿ ಅಂತ. ಬಿಕಾಸ್ ಐ ಆಮ್ ವಟ ಐ ಸ್ಪೀಕ್ ಅ ಲಾಟ್. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ವಾಚ್ ಮೀ. ಓಕೆ, ಅಫ್ಕೋರ್ಸ್ ಏನೋ ಮಾಡ್ಕೊಂಡಿದ್ವಿ. ಸೊ ವಾಪಸ್ ಹೋಗ್ತಾ ಇದ್ದೀವಿ, ತೊಗೊಂಡು ಬೇಗ ವಾಪಸ್ ಹೋಗ್ತೀನಿ. ನಾನು ಫಸ್ಟ್ ವೀಡಿಯೋ ಏನು ಮಾಡ್ತಿದ್ದೀನಿ ಹೇಳಿ. ಸೊ ನಾನು ರೆಡಿಯಾಗಾಯಿತು. ನನ್ನ ಮುಖ ನಾನೇ ಮತ್ತೆ ನೋಡಿಕೊಂಡು ಇವತ್ತು ಬೆಸ್ಟ್ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೆ. ಅದೆಲ್ಲ ಆದಮೇಲೆ ಅವರೆಲ್ಲ ಪಾಪ ರೆಡಿ ಮಾಡಿ ಇಟ್ಕೊಂಡಿದ್ರು. ಇವಾಗ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ವಟ ಪಿಟ ಸ್ಟಾರ್ಟಿಂಗ್. ಬಟ್ ನಾನು ಅದು ಏನು ಮಾತಾಡಿದ್ದೀನಿ ಅಂತ ರೆಕಾರ್ಡ್ ಮಾಡಿಲ್ಲ. ಆಮೇಲೆ ಅವ್ರು ಹಾಗೆ ಕ್ವೆಶನ್ಸ್ ಇತ್ತು ಸ್ವಲ್ಪ, ಅದಕ್ಕೆಲ್ಲ ಆನ್ಸರ್ ಮಾಡ್ತಾಯಿದ್ದೆ. ಆಮೇಲೆ ಸ್ವಲ್ಪ ಪ್ಲೇಸ್ಮೆಂಟ್ ಚೇಂಜ್ ಮಾಡಿ ಅಂತೆಲ್ಲ ಹೇಳಿದ್ರು. ಬಿಕಾಸ್ ಒಂದೇ ಕಡೆ ನಿಂತ್ಕೊಂಡು ಮಾತಾಡಿದ್ರೆ ಬಿ ವೆರಿ ಬೋರಿಂಗ್ ರೈಟ್. ಸೊ ಫುಲ್ ಶಕೆ ಬೇರೆ, ಈ ಬಿಸಿಲಲ್ಲಿ ಇದೆಲ್ಲ ಮಾಡ್ತಾಯಿದ್ದೆ. ಅದೆಲ್ಲ ಆದಮೇಲೆ ಔಟ್ಫಿಟ್ ಚೇಂಜ್ ಮಾಡೋಕ್ಕೆ ಹೋದೆ. ಬಿಕಾಸ್ ಒಂದೇ ದಿನ ಫುಲ್ ಶೂಟ್ ಮಾಡಬೇಕಿತ್ತು.
ಅನಿಸುತ್ತಲ್ಲ. ಸೊ ಔಟ್ಫಿಟ್ ಚೇಂಜ್ ಮಾಡಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ನೀವೇ ಹೇಳಿ ಆಯಿತಾ. ಯು ಆಲ್ ಹ್ಯಾವ್ ಟು ಸಿ ಮೀ ರೈಟ್ ನೌ. ತುಂಬ ಪಿಂಪಲ್ಸ್ ಆಗಿದೆ ಬಿಕಾಸ್ ಆಚೆ ಫುಡ್ ತುಂಬ ತಿಂದಿದ್ದೀನಿ ನಾನು. So this is my metro card, as you all can see, and yeah, third outfit for the day. So let's go, let's speak, let's ಸೊ ದಿಸ್ ವಾಸ್ ಒನ್ ಆಫ್ ದ ಲಾಸ್ಟ್ ಕ್ಲಿಪ್ ನಾನು ಮಾತಾಡಿದ್ದು. ಅದಾದಮೇಲೆ ಈ ದಿನ ಬಂತು. ಸೊ ಇಲ್ಲೇನು ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗಲೇಬೇಕು ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಜಸ್ಟ್ ವಾಚ್ ಮೀ. So guys, ಇವತ್ತು April 12th. ಹಾಗೆ my energy is so high because it was Saturday, and one more thing is Hanuman Jayanti. So let's go to my favorite temple, and I just don't want to get stuck in the rain. So let's go. Let's go. Okay, I look cute. I thought to change this, but ಬೇಡ, because ಒಂದ್ಸಲ ಹಾಕಿದ್ರೆ ಇನ್ನೊಂದ್ಸಲ ಹಾಕೋದು ತುಂಬ ಕಷ್ಟ. So I just thought ಹಿಂಗೆ ಹೋಗೋಣ ಅಂತ. This is my cute outfit, Okay, let's go. Okay, let's go. I have this chunju bag and my helmet, as you all can see. Let's go. Late ಆಗಿದೆ, 4:40 ಆಗಲೇ, ಬಟ್ ಐ ಹ್ಯಾವ್ ಟು ರೀಚ್ ಟೆಂಪಲ್ ಬೈ 5:30. ಇಲ್ಲಾಂದರೆ ತುಂಬ ಜನ ಆಗಿಬಿಡ್ತಾರೆ. ಇಫ್ ಯು ಆಲ್ ಡೋಂಟ್ ನೋ ಯಾವ ಟೆಂಪಲ್ಗೆ ಹೋಗ್ತಿದ್ದೀನಿ ನಾನು ಇವತ್ತು ಅಂದರೆ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್, ಬಿಕಾಸ್ ದಟ್ ಇಸ್ ಮೈ OG ಪ್ಲೇಸ್. ನಾನು ಯಾವಾಗಲೂ 15 ದಿನಕ್ಕೆ ಒಂದ್ಸಲ ಹೋಗಿದ್ದೋಳು, ಇವಾಗ ಹೋಗ್ತಾನೇ ಇಲ್ಲ. ಸೊ ಲೆಟ್ಸ್ ಗೋ. ಸೊ ತುಂಬ ಜನಕ್ಕೆ ಈ ಕ್ವೆಶನ್ ಇರ್ಬೋದು, ಇಲ್ಲೋಗಿ ಕಾಯಿ ಕಟ್ಟಿದ್ರೆ ನಿಜ ಆಗ್ಬೋದಾ ಇಲ್ವಾ ಅಂತ. ಈ ಥರ ಅಂದ್ಕೊಂಡು ನೀವು ಕಾಯಿ ಕಟ್ಟಿದ್ರೆ ನಿಜವಾಗ್ಲೂ ವರ್ಕ್ ಆಗೋಲ್ಲ. ಮನಸಾರೆ ಕೇಳ್ಕೊಂಡು ಕಾಯಿ ಕಟ್ಟಿ ವರ್ಕ್ ಆಗೇ ಆಗುತ್ತೆ, ನೋ ಮ್ಯಾಟ್ರ್ ವಾಟ್. ಸೊ ಯಾ, ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಬಾಯ್ ಬಾಯ್, ಸಿ ಯು ಆಲ್ ವೆರಿ ಸೂನ್.